ಡಾಕ್ಟರ್ ರಂಗೇಗೌಡ ಅಂತ BSc ಅಗ್ರಿಕಲ್ಚರ್, MSc ಅಗ್ರಿಕಲ್ಚರ್ ಎಕನಾಮಿಕ್ಸ್, PhD ಮಾಡಿದ್ದೀನಿ. ಗೋಲ್ಡ್ ಮೆಡಲ್ ಕೂಡ ತಗೊಂಡಿದ್ದೀನಿ. ನೀವು ಅನ್ಕೊಂಡಿರ್ತೀರಾ ಡಾಕ್ಟರೇಟ್ ತಗೊಂಡಿದ್ದಾರೆ, ಎಲ್ಲ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರ್ಬೋದು ಅಥವಾ ಸೈಂಟಿಸ್ಟ್ ಆಗಿರ್ಬೋದು ಅಂತ. ಬಟ್ ಅದೆಲ್ಲ ಬಿಟ್ಬಿಟ್ಟು ನಾನು ಕತ್ತೆ ಸಾಕಾಣಿಕೆ ಮಾಡ್ತಾ ಇದ್ದೀನಿ. ನಾನು 120 ಕತ್ತೆನ ಸಾಕ್ತಾ ಇದ್ದೀನಿ. ಇದರಲ್ಲಿ ಮುಖ್ಯವಾಗಿ ಅಲಾರಿ, ಕಾತ್ಯವಾಡಿ, ಲೋಕಲ್ ಕತ್ತೆಗಳನ್ನ ನಾನು ಸಾಕ್ತಾ ಇದ್ದೀನಿ. ಕತ್ತೆಯಿಂದ ಹೆಂಗ್ ಆದಾಯ ಸಿಗ್ತಾ ಇದೆ? ಪ್ರತಿದಿನ 25 30 ಲೀಟರ್ ಹಾಲು ಸಿಗ್ತಾ ಇದೆ ನನಗೆ ಕತ್ತೆಯಿಂದ. ನೀವು ನೋಡ್ಬೋದು 1 ಲೀಟರ್ಗೆ 1000 ರೂಪಾಯಿಂದ ಹಿಡಿದು 5000 10,000 ತನಕ ಮಾರ್ಕೆಟ್ ಅಲ್ಲಿ ಇದೆ. ಅದು ಬಿಡಿ ರೇಟು. ಆದ್ರೆ ನಮಗೆ ಕತ್ತೆ ಹಾಲಿಂದ ಆದಾಯ ಪ್ಲಸ್ ಅದು ಗೊಬ್ಬರದಿಂದ ಆದಾಯ ಮತ್ತೆ ಬೈ ಪ್ರಾಡಕ್ಟ್ಸ್ ಕೂಡ ಮಾಡ್ತಾ ಇದ್ವಿ. ನಮ್ದೇ ಆದಂತ ಒಂದು ಸೋಪ್ ಇದೆ, ಕ್ಷೀರಸಾಗರ ಡಾಂಕಿ ಫಾರ್ಮ್ ಇಂದ ಒಂದು ಸೋಪು ಕೂಡ ನಾವು ಬಿಟ್ಟಿದ್ವಿ. ಹಂಗಾಗಿ ಆದಾಯಕ್ಕೆ ಮಾತ್ರ ಏನು ಕೊರತೆ ಇಲ್ಲ. ನನಗೆ 120 ಕತ್ತೆಯಿಂದ ಒಳ್ಳೆ ಆದಾಯ ಸಿಗ್ತಾ ಇದೆ. ನಾನು ಅದಕ್ಕೆ ಇದನ್ನೇ ಮುಖ್ಯವಾಗಿ ನಾನು ವೃತ್ತಿಯನ್ನಾಗಿ ಸ್ವೀಕರಿಸಿದ್ದೀನಿ. ನನ್ನ ಮೂಲ ಉದ್ದೇಶ ಬಂದ್ಬಿಟ್ಟು ಈ ಹಾಲಿಂದ ಆದಾಯ ಬಿಟ್ಟು ಫ್ಯೂಚರ್ ಅಲ್ಲಿ ನನಗೆ ಕತ್ತೆ ಬ್ರೀಡಿಂಗ್ ಒಂದೇ ಮಾಡ್ಬೇಕು ಅಂತ. ಯಾಕಂತಂದ್ರೆ ಕತ್ತೆ ಸಂತತಿ 9 ಲಕ್ಷದಿಂದ 50,000ಕ್ಕೆ ಬಂದಿದೆ. ಈಗ ನೋಡ್ತಾ ಹೋದಾಗ ಕತ್ತೆ ಸಂತತಿ ನಶಿಸಿ ಹೋಗುತ್ತೆ. ಹಂಗಾಗಿ ಈಗಿನ ಕತ್ತೆ ರೇಟ್ ಅಲ್ಲಿ 50,000ದಿಂದ 1 ಲಕ್ಷ ತನಕ ಇದೆ. ಗಂಡು ಕತ್ತೆ ಬಂದ್ಬಿಟ್ಟು 1.5 ಲಕ್ಷ ತನಕನೂ ಹೇಳ್ತಾ ಹೋಗ್ತಾರೆ.